ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವಾಗ ನಮ್ಮ ಫೇಸಲ್ಲಿ 30+ ಆಯಿತು ಅಂದರೆ ರಿಂಕಲ್ಸ್ ಕಾಣ್ತಾ ಇರುತ್ತೆ. ಐಸ್ ಕೆಳಗಡೆ ಮತ್ತು ನೋಸ್ ಈ ಕಡೆ ಎಲ್ಲ ರಿಂಕಲ್ಸ್ ಬರ್ತಾ ಇರುತ್ತೆ. ಸೊ ಆ ರಿಂಕಲ್ಸ್ ಬಂದಾಗ ನಮಗೆ ಒಂಥರ ಏಜ್ ಆಗಿದೆ ಫೀಲ್ ನಮಗೆ ಕೊಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಮನೇಲಿರೋ ರೆಮಿಡಿಯಲ್ಲಿ ಆ ರಿಂಕಲ್ಸ್ನ ಹೇಗೆ ನಾವು ತೆಗಿಬೋದು ಅಂತ ಹೇಳಿ ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ನಾನು ಬಂದು ಟೊಮೆಟೊದು ಪಲ್ಪ್ ತಗೊಂಡೆ. ಸೊ ಅದಕ್ಕೆ ನನಗೆ ಕಾರ್ನ್ಫ್ಲೋರ್ ಇದೆಲ್ಲ ಅದು ತಗೊಂಡೆ. ಸೊ ಅದಾದಮೇಲೆ ಸ್ವಲ್ಪ ರೋಸ್ ವಾಟರ್ನ ಇದಕ್ಕೆ ಮಿಕ್ಸ್ ಮಾಡಿ ಹಚ್ಚುವಂಥದ್ದು. ಸೊ ಇದು ಹಾಕೋದ್ರಿಂದ ನಿಮಗೆ ಏಜ್ ಬರೋದು ಅಂದರೆ ರಿಂಕಲ್ಸ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಫೇಸ್ ತುಂಬಾ ಬ್ರೈಟ್ನೆಸ್ ಆಗುತ್ತೆ. ಸೊ ಇದು ಯಾವಾಗಲೂ ವೀಕ್ಲಿ 2 ಟೈಮ್ಸ್ ನೀವು ಇದೇ ಥರ ಆಗ್ತಾ ಬಂದರೆ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಸೊ ಈಗ ನಂದೀಗ ರೆಮಿಡಿ ರೆಡಿ ಆಯಿತು. ಸೊ ಇವಾಗ ಹಚ್ತಾ ಇದ್ದೀನಿ ನೋಡಿ ಫೇಸಿಗೆ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಯ್ತಲ್ಲ, ಇದನ್ನ ನಾನು ಇವಾಗ ಹಚ್ತಾ ಇದ್ದೀನಿ ನೋಡಿ. ಇದೇ ಥರ ಒಂದು 15 ಮಿನಿಟ್ಸ್ ನೀವು ಇದನ್ನ ಹಚ್ಚಿ ಇದಾದಮೇಲೆ ಮತ್ತೆ ನೀವು ವಾಶ್ ಮಾಡಿ. ಇದೇ ಥರ ಮಾಡೋದ್ರಿಂದ ಸ್ಕಿನ್ನು ಚೆನ್ನಾಗಿರುತ್ತೆ, ನಮ್ಮ ಏಜ್ನೂ ನಾವು ಕಡಿಮೆ ಮಾಡ್ತಾ ಬರ್ಬೋದು. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನನಗೆ ಫೇಸ್ನ ವಾಶ್ ಮಾಡಿ ಬಂದೆ ನೋಡಿ, ಸ್ಕಿನ್ನು ತುಂಬಾ ಚೆನ್ನಾಗಿದೆ. ಒಂದು ದಿವಸಕ್ಕೇನೂ ಆಗಲ್ಲ, ಡೈಲಿ ನೀವು ಇದೇ ಥರನೇ ಮಾಡ್ತಾ ಬರಬೇಕು. ಸೊ ಆಗ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ಮತ್ತು ರಿಂಕಲ್ಸ್ನ ಆದಷ್ಟು ನಾವು ಅವಾಯ್ಡ್ ಮಾಡ್ತಾ ಬರ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಸಿ ಯು.